ನಮಸ್ಕಾರ ವೀಕ್ಷಕನೇ, ವೆಲ್ಕಮ್ ಟು ದ ನ್ಯೂಸ್ ವೇರ್. ಇವತ್ತು ನಾವು ಚರ್ಚೆ ಮಾಡೋ ವಿಷಯ ಸ್ಯಾಂಡಲ್ವುಡ್ ಮತ್ತು ಕಿರುತೆರೆಯಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಹೌದು, ನಟಿ ರಕ್ಷಿತಾ ಪ್ರೇಮ್ ಅವರು ಜೀ ಕನ್ನಡ ವಾಹಿನಿಯಿಂದ ಹೊರಬಂದ ಸತ್ಯ ಈಗ ಬಯಲಾಗಿದೆ. ವೀಕ್ಷಕರೇ, ಯಾವುದೇ ಒಂದು ರಿಯಾಲಿಟಿ ಶೋ ಗೆಲ್ಬೇಕು ಅಂದ್ರೆ ಅಲ್ಲಿ ಸ್ಪರ್ಧಿಗಳು ಎಷ್ಟು ಮುಖ್ಯವೋ ಜಡ್ಜ್ಗಳು ಕೂಡ ಅಷ್ಟೇ ಮುಖ್ಯ. ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳು ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಳೆದ 1 ದಶಕದಿಂದ ನಂಬರ್ 1 ಸ್ಥಾನದಲ್ಲಿರಲು ರಕ್ಷಿತಾ ಪ್ರೇಮ್ ಅವರ ಪಾತ್ರ ಬಹಳ ದೊಡ್ಡದು. ಆದರೆ ಕಳೆದ ವರ್ಷ ರಕ್ಷಿತಾ ಅವರು ದಿಢೀರನೆ ಗುಡ್ ಬೈ ಹೇಳಿದಾಗ ಇಡೀ ಕರ್ನಾಟಕವೇ ಶಾಕ್ ಆಗಿತ್ತು. ರಕ್ಷಿತಾ ಯಾಕೆ ಹೋದ್ರು? ಚಾನೆಲ್ ಜೊತೆ ಕಿರಿಕಾಗಿತ್ತಾ? ಸಂಬಳದ ವಿಷಯಕ್ಕೆ ಮುನಿಸಾ? ಅಥವಾ ಜಗ್ಗೇಶ್ ಅವರ ಜೊತೆ ಏನಾದ್ರೂ ಮನಸ್ತಾಪವಾಯಿತಾ? ಇವತ್ತು ನಾವು ಈ ಎಲ್ಲಾ ಪ್ರಶ್ನೆಗಳಿಗೆ ಸ್ವತಃ ರಕ್ಷಿತಾ ಅವರು ಕೊಟ್ಟಿರುವ ಉತ್ತರವನ್ನು ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ರಕ್ಷಿತಾ ಮತ್ತು ಜೀ ಕನ್ನಡದ ಸಂಬಂಧ ಶುರುವಾಗಿದ್ದು 2017ರಲ್ಲಿ. ಆಗಷ್ಟೇ ಕಾಮಿಡಿ ಕಿಲಾಡಿಗಳು ಸೀಸನ್ 1 ಶುರುವಾಗಿತ್ತು. ರಕ್ಷಿತಾ, ಜಗ್ಗೇಶ್ ಮತ್ತು ಯೋಗರಾಜ್ ಭಟ್ ಈ ಮೂವರ ಕಾಂಬಿನೇಷನ್ ಎಷ್ಟರ ಮಟ್ಟಿಗೆ ಕ್ಲಿಕ್ ಆಯಿತು ಅಂದ್ರೆ ಕರ್ನಾಟಕದ ಮನೆಯಲ್ಲೂ ಈ ಶೋ ಫೇಮಸ್ ಆಯಿತು. ರಕ್ಷಿತಾ ಅವರು ಜಡ್ಜ್ ಆಗಿ ಕೇವಲ ಅಂಕಗಳನ್ನು ಕೊಡುತ್ತಿರಲಿಲ್ಲ, ಬದಲಾಗಿ ಒಬ್ಬ ಸೀನಿಯರ್ ಕಲಾವಿದೆಯಾಗಿ ಸ್ಪರ್ಧಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಅವರ ಆ ಖಡಕ್ ವಿಮರ್ಶೆ, ತಪ್ಪು ಮಾಡಿದಾಗ ತಿದ್ದುವ ರೀತಿ ಮತ್ತು ಯಾರಿಗಾದರೂ ಅನ್ಯಾಯವಾದಾಗ ಧ್ವನಿ ಎತ್ತುವ ಗುಣ ಎಲ್ಲರಿಗೂ ಇಷ್ಟವಾಗಿತ್ತು. ಸುಮಾರು 9 ವರ್ಷಗಳ ಕಾಲ ಅಂದ್ರೆ 2025ರ ಆರಂಭದವರೆಗೂ ರಕ್ಷಿತಾ ಅವರು ಜೀ ಕನ್ನಡದ ಪರ್ಮನೆಂಟ್ ಜಡ್ಜ್ ಆಗಿದ್ದರು. ಅವರು ಇಲ್ಲದ ಶೋ ಊಹಿಸಿಕೊಳ್ಳುವುದು ಕೂಡ ಕಷ್ಟವಾಗಿತ್ತು. ಆದರೆ ಅಕ್ಟೋಬರ್ 2025ರಲ್ಲಿ ಅನಿರೀಕ್ಷಿತ ತಿರುವು ಸಿಕ್ಕಿತು. ರಕ್ಷಿತಾ ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಜೊತೆ ನಡೆಸಿದ ಸಂವಾದವೇ ಈಗಿನ ಚರ್ಚೆಗೆ ಮೂಲ. ಅಭಿಮಾನಿಯೊಬ್ಬರು ಕೇಳಿದ "ವೈ ಡಿಡ್ ಯು ಕ್ವಿಟ್ ಝೀ?" ಅನ್ನೋ ಪ್ರಶ್ನೆಗೆ ರಕ್ಷಿತಾ ಅವರು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡದೆ ನೇರವಾಗಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಇಂಟರ್ನಲ್ ಟೀಮ್ ಚೇಂಜ್. ರಕ್ಷಿತಾ ಅವರು ಹೇಳಿದ ಮೊದಲ ಕಾರಣ ವಾಹಿನಿಯ ಆಂತರಿಕ ತಂಡದ ಬದಲಾವಣೆ. ಯಾವುದೇ ಒಂದು ಶೋ ಹಿಂದಿನ ಕ್ರಿಯೇಟಿವ್ ಟೀಮ್ ಮತ್ತು ನಿರ್ದೇಶಕರು ಬದಲಾದಾಗ ಕೆಲಸ ಮಾಡುವ ಶೈಲಿಯೂ ಬದಲಾಗುತ್ತದೆ. ಕಂಫರ್ಟ್ ಝೋನ್ ಮತ್ತು ಸಮಸ್ಯೆ. ಹೊಸ ತಂಡದ ಜೊತೆ ನನಗೆ ಸಮಸ್ಯೆಗಳಾದವು ಎಂದು ರಕ್ಷಿತಾ ನೇರವಾಗಿ ಹೇಳಿದ್ದಾರೆ. ಇದರರ್ಥ ಹಳೆಯ ತಂಡದ ಜೊತೆ ಇದ್ದ ಆ ಆತ್ಮೀಯತೆ ಮತ್ತು ಕೆಲಸದ ಸ್ವಾತಂತ್ರ್ಯ ಹೊಸ ಟೀಮ್ ಬಂದ ಮೇಲೆ ಸಿಗಲಿಲ್ಲ ಎಂಬುದು ಸ್ಪಷ್ಟ. ಅಲ್ಲಿರುವ ಕೆಲವರು. ರಕ್ಷಿತಾ ಅವರು ಒಂದು ಮಾತು ಹೇಳಿದ್ದಾರೆ, ಅಲ್ಲಿರುವ ಕೆಲವರು ಎಲ್ಲವನ್ನೂ ಕೆಡಿಸುತ್ತಾರೆ. ಈ ಮಾತು ಈಗ ದೊಡ್ಡ ತರ್ಕಕ್ಕೆ ದಾರಿ ಮಾಡಿಕೊಟ್ಟಿದೆ. ಆ ಕೆಲವರು ಯಾರು? ಹೊಸದಾಗಿ ಬಂದ ಮ್ಯಾನೇಜರ್ಗಳ ಅಥವಾ ರಕ್ಷಿತಾ ಅವರು ಸ್ಥಾನವನ್ನು ಕಡಿಮೆ ಮಾಡಲು ನೋಡಿದವರ? ಈ ಪ್ರಶ್ನೆ ಈಗ ಎಲ್ಲರನ್ನೂ ಕಾಡುತ್ತಿದೆ. 9 ವರ್ಷಗಳ ಕಾಲ ಒಬ್ಬರೇ ಜಡ್ಜ್ ಆಗಿದ್ದಾಗ ಆ ಜಾಗದ ಮೇಲೆ ಅವರಿಗೆ ಒಂದು ಅಧಿಕಾರ ಮತ್ತು ಪ್ರೀತಿ ಇರುತ್ತದೆ. ಆದರೆ ಜೀ ಕನ್ನಡ ವಾಹಿನಿಯು 2025ರ ನಂತರ ತನ್ನ ಪದ್ಧತಿಯನ್ನು ಬದಲಿಸಲು ಮುಂದಾಯಿತು ಎನ್ನಲಾಗುತ್ತಿದೆ. ಹೊಸ ತಂಡದವರು ರಕ್ಷಿತಾ ಅವರ ಕೆಲಸದ ಶೈಲಿಯಲ್ಲಿ ಹಸ್ತಕ್ಷೇಪ ಮಾಡಿರಬಹುದು ಅಥವಾ ಹೊಸ ನಿಯಮಗಳನ್ನು ಹೇರಲು ಪ್ರಯತ್ನಿಸಿರಬಹುದು. ರಕ್ಷಿತಾ ಅವರು ಸದಾ ಸ್ವಾಭಿಮಾನಕ್ಕೆ ಬೆಲೆ ಕೊಡುವ ವ್ಯಕ್ತಿ. ನನ್ನ ಕಂಫರ್ಟ್ ಝೋನ್ನಿಂದ ಹೊರಬರಬೇಕಿದೆ ಎಂದು ಅವರು ಅಕ್ಟೋಬರ್ನಲ್ಲಿ ಹೇಳಿದ್ದರ ಹಿಂದೆ ಅಲ್ಲಿ ಅನುಭವಿಸುತ್ತಿದ್ದ ಕಿರಿಕಿರಿ ಕೂಡ ಒಂದು ಕಾರಣವಾಗಿರಬಹುದು. ಕಲಾವಿದರಿಗೆ ಗೌರವ ಮತ್ತು ಪ್ರೀತಿ ಸಿಗದಿದ್ದಾಗ ಅವರು ಎಷ್ಟೇ ದೊಡ್ಡ ಸಂಭಾವನೆಯಿದ್ದರೂ ಅಲ್ಲಿ ಉಳಿಯುವುದಿಲ್ಲ ಎಂಬುದಕ್ಕೆ ರಕ್ಷಿತಾ ಅವರೇ ಉದಾಹರಣೆ. ರಕ್ಷಿತಾ ಹೊರಬಂದ ನಂತರ ಕಾಮಿಡಿ ಕಿಲಾಡಿಗಳು ಅಥವಾ ಡಿಕೆಡಿ ಮೊದಲಿನಂತೆ ಇದೆಯಾ? ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ರಕ್ಷಿತಾ ಅವರ ಆ ಅಬ್ಬರದ ನಗು, ಅವರು ನೀಡುತ್ತಿದ್ದ ಎನರ್ಜಿ ಈಗ ಮಿಸ್ ಆಗುತ್ತಿದೆ ಎಂಬುದು ಅಭಿಮಾನಿಗಳ ಅಭಿಪ್ರಾಯ. ವಾಹಿನಿಯು ಹೊಸ ಜಡ್ಜ್ಗಳನ್ನು ತಂದಿರಬಹುದು, ಆದರೆ ರಕ್ಷಿತಾ ಅವರು 9 ವರ್ಷಗಳಲ್ಲಿ ಗಳಿಸಿದ ಆ ಸ್ಥಾನವನ್ನು ತುಂಬುವುದು ಸುಲಭವಲ್ಲ. ವೀಕ್ಷಕರೇ, ರಕ್ಷಿತಾ ಪ್ರೇಮ್ ಅವರ ಈ ನಿರ್ಧಾರ ಅವರ ವೈಯಕ್ತಿಕ ಕೆರಿಯರ್ ದೃಷ್ಟಿಯಿಂದ ಸರಿಯಿರಬಹುದು. ಯಾಕಂದ್ರೆ ಕಿರಿಕಿರಿ ಇರುವ ಜಾಗದಲ್ಲಿ ಕೆಲಸ ಮಾಡುವುದಕ್ಕಿಂತ ಗೌರವ ಇರುವ ಕಡೆ ಮೂವ್ ಆನ್ ಆಗುವುದು ಉತ್ತಮ. ಈಗ ಅವರು ತಮ್ಮ ಸಿನಿಮಾ ನಿರ್ಮಾಣ ಮತ್ತು ಕುಟುಂಬದ ಜೊತೆ ಸಂತೋಷವಾಗಿದ್ದಾರೆ. ಆದರೆ ಜೀ ಕನ್ನಡದ ಈ ಇಂಟರ್ನಲ್ ಟೀಮ್ ಬದಲಾವಣೆ ಮತ್ತು ರಕ್ಷಿತಾ ಅವರಂತಹ ಸ್ಟಾರ್ ಹೊರಬಂದಿದ್ದು ಕಿರುತೆರೆಯ ಇತಿಹಾಸದಲ್ಲಿ ಒಂದು ದೊಡ್ಡ ಪಾಠ. ನಿಮಗೇನನಿಸುತ್ತದೆ? ರಕ್ಷಿತಾ ಅವರು ಮಾಡಿದ್ದು ಸರಿನಾ, ಅಥವಾ ಅವರು ಆ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಅಲ್ಲೇ ಇರಬೇಕಿತ್ತಾ? ರಕ್ಷಿತಾ ಇಲ್ಲದೆ ನೀವು ಜೀ ಕನ್ನಡದ ಶೋಗಳನ್ನು ನೋಡ್ತಾ ಇದ್ದೀರಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ದ ನ್ಯೂಸ್ ವೇರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್. ನಮಸ್ಕಾರ.